ಮೇ 1ರಿಂದ ನಮ್ಮ ದಿನನಿತ್ಯದ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಆಗ್ತಾ ಇವೆ. ನೀವು ಕಷ್ಟಪಟ್ಟು ದುಡಿದ ಹಣ ನಿಮಗೆ ಗೊತ್ತಿಲ್ಲದೇನೆ ಖಾಲಿಯಾಗೋದಕ್ಕೂ ಮುನ್ನ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇದು ಬರೀ ನ್ಯೂಸ್ ಅಲ್ಲ, ಇದು ನಮ್ಮ ಜೇಬಿಗೆ ನೇರವಾಗಿ ಎಫೆಕ್ಟ್ ಆಗೋ ವಿಷಯ. ಎಟಿಎಂ ನಿಂದ ಹಿಡಿದು ಗ್ಯಾಸ್ ಸಿಲಿಂಡರ್ ವರೆಗೆ, ಹೋಮ್ ಲೋನ್ ನಿಂದ ಹಿಡಿದು ಶೇರ್ ಮಾರ್ಕೆಟ್ ವರೆಗೆ ಎಲ್ಲವೂ ಚೇಂಜ್. ಈ 10 ಬದಲಾವಣೆಗಳು ಸದ್ದಿಲ್ಲದೆ ನಮ್ಮ ಅಕೌಂಟ್ ನಿಂದ ಸಾವಿರಾರು ರೂಪಾಯಿ ಖಾಲಿ ಮಾಡೋಕೆ ರೆಡಿಯಾಗಿವೆ. ಮೇ ತಿಂಗಳಿಂದ ಜಾರಿಗೆ ಬರ್ತಾ ಇರೋ ಹಣಕಾಸು ನಿಯಮಗಳಿಗೆ ಸಂಬಂಧಿಸಿದ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಹೌದು, ಮೇ 1ರಿಂದ ನೀವು ಎಟಿಎಂ ನಿಂದ ದುಡ್ಡು ತೆಗೆಯೋದು ಇನ್ನೂ ದುಬಾರಿ ಆಗ್ಬೋದು. ಅಷ್ಟೇ ಅಲ್ಲ, ನೀವು ಕಟ್ಟೋ ಹೋಮ್ ಲೋನ್ EMI ನಲ್ಲಿ ಏರಿಳಿತಗಳಾಗ್ಬೋದು. ಮನೆಯ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡೋದು ಇನ್ಮೇಲೆ ಮೊದಲಿಗಿಂತ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಲೋನ್ ತಗೋಬೇಕು ಅನ್ನೋರಿಗೆ ಬಹಳ ಮುಖ್ಯವಾಗಿರೋದೇನು ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ತಿಂಗಳಿಗೆ ಒಂದ್ಸಲ ಬದಲಾಗೋ ಬದಲು ಇನ್ಮೇಲೆ ಪ್ರತಿ ವಾರನೂ ಚೇಂಜ್ ಆಗುತ್ತೆ. ಇದರ ಜೊತೆಗೆ ಯಾರು ಕೂಡ ಅಷ್ಟಾಗಿ ಗಮನಿಸದ ಒಂದು ಸಣ್ಣ ಬದಲಾವಣೆ, ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮಾಡೋರು ಭಾರಿ ದೊಡ್ಡ ತೆರಿಗೆ ಕಟ್ಟೋ ಹಾಗೆ ಮಾಡಿಬಿಡುತ್ತೆ. ನೋಡಿ, ಇವೆಲ್ಲ ಬರೀ ವದಂತಿಗಳಲ್ಲ, ಇವು ಈ ಮೇ 2026ರಿಂದ ಜಾರಿಗೆ ಬರ್ತಾ ಇರೋ ಅಪ್ಪಟ ಹಣಕಾಸಿನ ಬದಲಾವಣೆಗಳು. ಈ ಬದಲಾವಣೆಗಳನ್ನ ನೀವು ತಿಳ್ಕೊಂಡ್ರೆ ನಿಮ್ಮ ಹಣವನ್ನ ನೀವು ಉಳಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಆಗದ ಹಾಗೆ ಸದ್ದಿಲ್ಲದೆ ನಿಮ್ಮ ಜೇಬಿನಿಂದ ಹಣ ಖಾಲಿ ಆಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೇ ತಿಂಗಳಿಂದ ಬದಲಾಗ್ತಾ ಇರೋ ಅಂತಹ 10 ಪ್ರಮುಖ ಮನಿ ರೂಲ್ಸ್ ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಎಳೆಯಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಗಮನವಿಟ್ಟು ಕೇಳಿ. ಸೊ ಅದರಲ್ಲಿ ಮೊದಲನೇದು, ಎಟಿಎಂ ವಿತ್ಡ್ರಾವಲ್ಗಳು ಈಗ ಇನ್ನೂ ದುಬಾರಿ. ನೋಡಿ, ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಇದೇನೆ. ನಾವೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಬಳಸೋ ಎಟಿಎಂ ಸೇವೆಗಳ ಬಗ್ಗೆ ನಾವೀಗ ಮಾತಾಡಬೇಕು. ನೋಡಿ, ಮೇ ತಿಂಗಳಿನಿಂದ ಎಟಿಎಂ ನಿಂದ ದುಡ್ಡು ತೆಗೆಯೋದು ಮೊದಲಿನಷ್ಟು ಚೀಪ್ ಆಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ಮೇಲೆ ಬ್ಯಾಂಕ್ಗಳು ಒಂದ್ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾ ಇವೆ. ಹೊಸ ನಿಯಮದ ಪ್ರಕಾರ ಬ್ಯಾಂಕ್ಗಳು ನಿಮ್ಮ ಮಾಸಿಕ ಉಚಿತ ಮಿತಿ ಮುಗಿದ ಮೇಲೆ ನೀವು ಮಾಡುವಂತ ಪ್ರತಿ ಟ್ರಾನ್ಸಾಕ್ಷನ್ಗೆ 23 ರೂಪಾಯಿ ಮತ್ತು ಅದಕ್ಕೆ ಅನ್ವಯ ಆಗುವಂತ ಟ್ಯಾಕ್ಸ್ ಅನ್ನ ವಸೂಲಿ ಮಾಡಬಹುದು. ಮೊದಲು ಅಂದ್ರೆ ಈ ಮೇ ತಿಂಗಳಿಗಿಂತ ಮುಂಚೆ ಅನೇಕ ಬ್ಯಾಂಕ್ಗಳು 21 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವು. ಈಗ ಅದು 23 ರೂಪಾಯಿಗೆ ಏರ್ತಾ ಇದೆ. ಒಂದು ಉದಾಹರಣೆ ನೋಡೋಣ. ನೀವು ಒಂದು ತಿಂಗಳಿಗೆ ಸಿಗೋ ನಿಮ್ಮ ಎಲ್ಲಾ ಫ್ರೀ ಎಟಿಎಂ ವಿತ್ಡ್ರಾವಲ್ ಗಳನ್ನ ಬಳಸಿದ್ದೀರಿ ಅಂತ ಅನ್ಕೊಳ್ಳಿ. ಆದ್ರೂ ಯಾವುದೋ ಒಂದು ಅರ್ಜೆಂಟ್ ಕೆಲಸಕ್ಕೆ ಅಂತ ತಿಂಗಳಲ್ಲಿ ಇನ್ನೂ ಒಂದು 5 ಸಲ ಎಕ್ಸ್ಟ್ರಾ ದುಡ್ಡು ತೆಗೆದ್ರೆ ಪ್ರತಿ ಸಲಕ್ಕೂ 23 ರೂಪಾಯಿ ಅಂತೆ ಒಟ್ಟು 115 ರೂಪಾಯಿ ಚಾರ್ಜ್ ಆಗುತ್ತೆ. ಇದರ ಮೇಲೆ GST ಬೇರೆ ಇರುತ್ತೆ. ಇದನ್ನೇ 1 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ನೀವು ಬರೀ ಎಟಿಎಂ ನಿಂದ ದುಡ್ಡು ತೆಗೆಯೋ ಚಾರ್ಜ್ ಅಂತಾನೆ 1300 ರೂಪಾಯಿಗಿಂತನೂ ಹೆಚ್ಚು ಹಣವನ್ನ ಕಳೆದುಕೊಳ್ತೀರಿ. ಒಂದ್ ಸ್ವಲ್ಪ ಪ್ಲಾನ್ ಮಾಡಿದ್ರೆ ಈ ಹಣವನ್ನ ನೀವು ಖಂಡಿತವಾಗ್ಲೂ ಕೂಡ ಉಳಿಸೋದಕ್ಕೆ ಸಾಧ್ಯ ಇದೆ. ನೋಡಿ, ಬ್ಯಾಂಕ್ಗಳ ಎಕ್ಸಾಂಪಲ್ ಅನ್ನ ಈಗ ನೋಡ್ತಾ ಹೋಗೋಣ. ಮೊದಲನೇದು HDFC ಬ್ಯಾಂಕ್. ನೋಡಿ, ನೀವು ಬೇರೆ ಬ್ಯಾಂಕ್ ಎಟಿಎಂಗಳಲ್ಲಿ ತಿಂಗಳಿಗೆ 5 ಸಲ ಮಾತ್ರ ಫ್ರೀ ಆಗಿ ದುಡ್ಡು ತೆಗಿಬಹುದು. ಅದಾದ್ಮೇಲೆ ಪ್ರತಿ ಟ್ರಾನ್ಸಾಕ್ಷನ್ಗೆ 23 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಬೀಳುತ್ತೆ. ಒಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, HDFC ಬ್ಯಾಂಕ್ ಅಲ್ಲಿ HDFC ಅಲ್ಲದ ಎಟಿಎಂಗಳಲ್ಲಿ ನೀವು ಬರೀ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಅಥವಾ ಮಿನಿ ಸ್ಟೇಟ್ಮೆಂಟ್ ತೆಗೆದ್ರು ಕೂಡ ಅದು ನಿಮ್ಮ ಫ್ರೀ ಟ್ರಾನ್ಸಾಕ್ಷನ್ಗಳಲ್ಲಿ ಒಂದು ಅಂತಾನೆ ಲೆಕ್ಕ ಆಗುತ್ತೆ. ಇದು ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ. ಇನ್ನು ನೆಕ್ಸ್ಟ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇವರು ಕೂಡ ಉಚಿತ ಮಿತಿ ಮುಗಿದ ಮೇಲೆ ಪ್ರತಿ ಹಣಕಾಸು ವ್ಯವಹಾರಕ್ಕೆ ಅಂದ್ರೆ ದುಡ್ಡು ತೆಗೆಯೋದಕ್ಕೆ 23 ರೂಪಾಯಿ ಮತ್ತು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಅಂದ್ರೆ ಬರೀ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ 11 ರೂಪಾಯಿ ಪ್ಲಸ್ GST ತಗೋತಾರೆ. ಅಂದ್ರೆ ಪದೇ ಬ್ಯಾಲೆನ್ಸ್ ಚೆಕ್ ಮಾಡೋದು ಕೂಡ ಇನ್ಮೇಲೆ ನಿಮ್ಮ ಜೇಬಿಗೆ ಹೊರೆ ಆಗಬಹುದು. ಇನ್ನು ನೆಕ್ಸ್ಟ್, ಇಂಡಸ್ಇಂಡ್ ಬ್ಯಾಂಕ್. ಇವರು ಕೂಡ ಹೊಸ ನಿಯಮಗಳಿಗೆ ತಕ್ಕಂತೆ ತಮ್ಮ ಶುಲ್ಕಗಳನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಕೊಡಬಹುದಾದಂತ ಟಿಪ್ಸ್ ಏನು ಅಂತ ಹೇಳಿದ್ರೆ, ಪದೇ 1000 ರೂಪಾಯಿ 2000 ರೂಪಾಯಿ ವಿತ್ಡ್ರಾ ಮಾಡೋದನ್ನ ನಿಲ್ಲಿಸಿ. ಎಷ್ಟು ಬೇಕೋ ಅಷ್ಟನ್ನ ಒಟ್ಟಿಗೆ ಪ್ಲಾನ್ ಮಾಡಿ ತೆಗೀರಿ. ಆದಷ್ಟು UPI ಬಳಸಿ ಪೇಮೆಂಟ್ ಮಾಡಿ. ಯಾಕೆಂತ ಹೇಳಿದ್ರೆ ಎಟಿಎಂ ಸೌಲಭ್ಯ ಇನ್ಮೇಲೆ ಕಾಸ್ಟ್ಲಿ ಆಗ್ತಾ ಇದೆ. ಇನ್ನು ಎರಡನೇದು, UPI ATM ಕ್ಯಾಶ್ ವಿತ್ಡ್ರಾವಲ್ಗಳು ಕೂಡ ಇನ್ಮೇಲೆ ಲೆಕ್ಕಕ್ಕೆ ಬರುತ್ತೆ. ನೋಡಿ, ಇದು ಬಹಳ ಜನರಿಗೆ ಗೊತ್ತಿರದ ಹಿಡನ್ ವಿಷಯ. ಇತ್ತೀಚೆಗೆ ನಾವು ಕಾರ್ಡ್ ಇಲ್ಲದೆ ಕೇವಲ QR ಕೋಡ್ ಸ್ಕ್ಯಾನ್ ಮಾಡಿ ಎಟಿಎಂ ನಿಂದ ದುಡ್ಡು ತಗೊಳ್ಳೋ UPI ATM ಸೌಲಭ್ಯವನ್ನ ಬಳಸ್ತಾ ಇದ್ದೀವಿ. ಇದನ್ನ ನಾವೆಲ್ಲ ಇದು ಫ್ರೀ ಇರುತ್ತೆ ಅಲ್ವಾ ಅಂತ ಅನ್ಕೊಂಡಿದ್ವಿ. ಆದ್ರೆ ಮೇ ತಿಂಗಳಿಂದ ಜಾರಿಗೆ ಬರುವಂತ ಬದಲಾವಣೆ ಏನು ಅಂತ ಹೇಳಿದ್ರೆ, ಈ UPI ATM ವಿತ್ಡ್ರಾವಲ್ಗಳು ಕೂಡ ನಿಮ್ಮ ತಿಂಗಳ ATM ಫ್ರೀ ಲಿಮಿಟ್ ನಲ್ಲೇ ಕೌಂಟ್ ಆಗ್ಬಹುದು.
ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಕಾರ್ಡ್ ಬಳಸಿ ತಿಂಗಳ ಎಲ್ಲಾ ಫ್ರೀ ಟ್ರಾನ್ಸಾಕ್ಷನ್ ಮುಗಿಸಿದ್ದೀರಿ, ಆಮೇಲೆ ಫ್ರೀ ಇರುತ್ತೆ ಅಂತ UPI ATM ಬಳಸಿದ್ರೆ ಅಲ್ಲಿಯೂ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತೆ. ಇದು ಜನರಿಗೆ ನಿಜಕ್ಕೂ ಕೂಡ ದೊಡ್ಡ ಶಾಕ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಡೈಲಿ ಲೈಫ್ನಲ್ಲಿ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಎಲ್ಲ ನಿಯಮಗಳನ್ನ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೇನೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸೇಫ್ಟಿ ಅನ್ನೋದಿದೆಯಲ್ಲ ಅದು ಕೂಡ ತುಂಬಾನೇ ಮುಖ್ಯ. ನೋಡಿ, ಕುಟುಂಬದ ಸೇಫ್ಟಿ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಯಜಮಾನ ಅಥವಾ ಯಜಮಾನಿ ದುಡಿತಾ ಇರ್ತಾರೆ, ಅವರನ್ನ ಇಡೀ ಫ್ಯಾಮಿಲಿ ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ಆ ದುಡಿಯೋ ವ್ಯಕ್ತಿಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅವರಿಂದ ಬರ್ತಾ ಇದ್ದ ಆದಾಯ ಇದೆಯಲ್ಲ, ಇನ್ಕಮ್ ಇದೆಯಲ್ಲ, ಅದು ಸಡನ್ ಆಗಿ ನಿಂತೋಯ್ತು ಅಂತ ಹೇಳಿದ್ರೆ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕು ಬಿಡುತ್ತೆ. ಅವರು ಮಾಡಿರುವಂತ ಸಾಲ, ಮಕ್ಕಳ ಭವಿಷ್ಯ, ದಿನನಿತ್ಯದ ಖರ್ಚು ವೆಚ್ಚಗಳು, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನೇರವಾಗಿ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ನೋಡಿ, ಇಲ್ಲೊಂದ್ ಕಡೆ ಅವರನ್ನ ಕಳ್ಕೊಂಡಿದ್ದಾರೆ, ಆ ಭಾವನಾತ್ಮಕವಾಗಿ ಆದಂತ ನಷ್ಟ, ದುಃಖ ಇದಿದ್ರೆ ಮತ್ತೊಂದು ಕಡೆ ಆರ್ಥಿಕವಾಗಿ ಕಷ್ಟಪಡಬೇಕಾಗತ್ತೆ. ಈ ತರದ ಸಿಚುವೇಶನ್ ನಿಮ್ಮ ಫ್ಯಾಮಿಲಿಗೆ ಬರಬಾರದು ಅಂತ ಹೇಳಿದ್ರೆ ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ತೆಗೆದುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಹೋಗಿ ತೆಗೆದುಕೊಳ್ಳೋದಲ್ಲ. ನೋಡಿ, ಇವತ್ತು ಮಾರ್ಕೆಟ್ ನಲ್ಲಿ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿವೆ, ಹಾಗೇನೆ ಪ್ಲಾನ್ಗಳು ಕೂಡ ಇದಾವೆ. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಬಹುದು. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೇನೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ, ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಇಲ್ಲಿ ನೀವು ತೆಗೆದುಕೊಳ್ಬಹುದು. ಟರ್ಮ್ ಇನ್ಶೂರೆನ್ಸ್ ಮಾತ್ರ ಸಾಕಾ ಅಂತ ಕೇಳಿದ್ರೆ ಇಲ್ಲ. ನೋಡಿ, ಇನ್ನೊಂದು ಮುಖ್ಯವಾದ ವಿಚಾರವನ್ನ ನಾನು ಹೇಳಲೇಬೇಕು. ಅದೇನು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾನೇ ಮುಖ್ಯ, ಪ್ರತಿಯೊಬ್ಬರಿಗೂ ಕೂಡ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ, ಉಳಿತಾಯ ಮಾಡಿದ ಹಣ ಎಲ್ಲವೂ ಕೂಡ ಒಂದ್ಸಲ ನೀವು ಅಥವಾ ನಿಮ್ಮ ಮನೆಯವರು, ನಿಮ್ಮ ಫ್ಯಾಮಿಲಿಯವರು ಆಸ್ಪತ್ರೆಗೆ ಸೇರಿದ್ರೆ ಕರಗಿ ಹೋಗ್ಬಿಡ್ಬೋದು. ಅದಾಗಬಾರ್ದು ಅಂತ ಹೇಳಿದ್ರೆ ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ, ಕಂಪೇರ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು, ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400 ರೂಪಾಯಿ, 500 ರೂಪಾಯಿ ಪ್ರೀಮಿಯಂನಿಂದ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೇನೆ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ ಗಳನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಬದಲಾಗ್ತಾ ಇರುವಂತಹ ನಿಯಮಗಳ ಬಗ್ಗೆ ಮಾತನಾಡೋದಿದ್ರೆ, ಹೋಮ್ ಲೋನ್ EMIಗಳು ಕಡಿಮೆ ಆಗೋ ಬೆನಿಫಿಟ್ ನಿಮಗೆ ಟ್ರಾನ್ಸ್ಫರ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೆಪೋ ರೇಟ್ ಅಂತ ಹೇಳುವಂತದ್ದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಈಗ 8% ರೆಪೋ ರೇಟ್ ಬಂದು 5.25% ಇದೆ. ನೋಡಿ, ಲಾಸ್ಟ್ ಡಿಸೆಂಬರ್ ನಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿಯವರು ಮೀಟಿಂಗ್ ಮಾಡಿ ಈ ರೆಪೋ ರೇಟ್ ಅನ್ನ ಕಡಿತಗೊಳಿಸಿದ್ರು. ಪ್ರತಿ 2 ತಿಂಗಳಿಗೊಮ್ಮೆ ಈ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಮಾಡುತ್ತೆ. ಅದಾದ್ಮೇಲೆ ರೆಪೋ ರೇಟ್ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾಕೆ ರೆಪೋ ರೇಟ್ ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಕೇಳಬಹುದು. ನೋಡಿ, ರೆಪೋ ರೇಟ್ ಕಡಿತಗೊಂಡಂತ ಸಂದರ್ಭದಲ್ಲಿ ಯಾರ್ಯಾರು ಲೋನ್ ಅನ್ನ ತಗೊಂಡಿರ್ತಾರೋ, ಹೋಮ್ ಲೋನ್ ಅನ್ನ ತಗೊಂಡಿರ್ತಾರೋ, ಸೊ ಅವರ ಬಡ್ಡಿ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳುವಂತದ್ದು ನಾವು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತೀನಿ. ನೋಡಿ, ಉದಾಹರಣೆಗೆ ನೀವೊಂದು 50 ಲಕ್ಷ ರೂಪಾಯಿ ಸಾಲವನ್ನ 20 ವರ್ಷಕ್ಕೆ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಇಲ್ಲಿ ಬರೀ 0.25% ಬಡ್ಡಿ ದರ ನಿಮಗೆ ಕಡಿಮೆ ಆದ್ರೂ ಕೂಡ ನಿಮ್ಮ ಸಾಲದ ಅವಧಿ ಮುಗಿಯೋ ಹೊತ್ತಿಗೆ ನೀವು ಲಕ್ಷಾಂತರ ರೂಪಾಯಿಗಳನ್ನ ಉಳಿಸೋದಕ್ಕೆ ಅವಕಾಶ ಇದೆ. ನೋಡಿ, ವಿಶೇಷವಾಗಿ HDFC ಬ್ಯಾಂಕು, SBI, ICICI ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಂತಹ ಬ್ಯಾಂಕ್ಗಳು ರೆಪೋ ರೇಟಿಗೆ ತಕ್ಕಂತೆ ತಮ್ಮ ಬಡ್ಡಿ ದರವನ್ನ ಅಡ್ಜಸ್ಟ್ ಮಾಡ್ತಾರೆ. ಆದ್ರೆ ಇಲ್ಲೊಂದು ಎಚ್ಚರಿಕೆ ನೀವು ಗಮನಿಸಬೇಕು. ನೋಡಿ, ಬ್ಯಾಂಕ್ ತಾನಾಗಿಯೇ EMI ಕಮ್ಮಿ ಮಾಡೋವರೆಗೂ, ಬಡ್ಡಿ ದರ ಕಡಿಮೆ ಮಾಡೋವರೆಗೂ ವೇಟ್ ಮಾಡಬೇಡಿ. ಕೆಲವೊಮ್ಮೆ ನೀವು ಬ್ಯಾಂಕಿಗೆ ಹೋಗಿ ಅಥವಾ ಆನ್ಲೈನ್ ನಲ್ಲಿ ನಿಮ್ಮ ಬಡ್ಡಿ ದರವನ್ನ ರೀಸೆಟ್ ಮಾಡೋಕೆ ರಿಕ್ವೆಸ್ಟ್ ಕೊಡಬೇಕಾಗತ್ತೆ. ಸುಮ್ಮನೆ ಕೂತ್ರೆ ಸದ್ದಿಲ್ಲದೆ ಜಾಸ್ತಿ ಬಡ್ಡಿ ಕಟ್ಟಬೇಕಾಗುತ್ತೆ. ಸೊ ಇದರ ಬಗ್ಗೆ ಹುಷಾರಾಗಿರಿ. ನೀವು ಲೋನ್ ತಗೊಂಡಿರುವಂತ ಬ್ಯಾಂಕಿಗೆ ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಬಡ್ಡಿ ದರ ಈ ರೆಪೋ ರೇಟ್ ಕಟ್ ಆದಂತ ಸಂದರ್ಭದಲ್ಲಿ ನಿಮಗೆ ಬಡ್ಡಿ ದರ ಕಡಿಮೆ ಆಗಿದೆಯಾ ಅಂತ ಹೇಳುವಂತದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು 4ನೇ ಪಾಯಿಂಟ್, ಗ್ಯಾಸ್ ಸಿಲಿಂಡರ್ ನಿಯಮಗಳು ಚೇಂಜ್ ಆಗ್ತಾ ಇವೆ. ಇದು ಪ್ರತಿ ಮನೆಗೂ ಕೂಡ ಅನ್ವಯಿಸುತ್ತೆ. ಇನ್ನು ನಮ್ಮ ಮನೆಯ ಅಡುಗೆ ಅನಿಲ ಅಂದ್ರೆ
LPG ಸಿಲಿಂಡರ್ ಬಗ್ಗೆ ಈಗ ಮಾತಾಡೋಣ. ನೋಡಿ, ಇಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಆಗ್ತಾ ಇವೆ. ಸೊ ಹಾಗಿದ್ರೆ ಏನ್ ಬದಲಾವಣೆ ಆಗಿದೆ? ಮೊದಲನೇದು ಬುಕಿಂಗ್ ಗ್ಯಾಪ್, ಅಂದ್ರೆ 2 ಸಿಲಿಂಡರ್ ಬುಕಿಂಗ್ ನಡುವೆ ಇರಬೇಕಾದ ದಿನಗಳ ಸಂಖ್ಯೆ ಹೆಚ್ಚಾಗಬಹುದು. ನಗರಗಳಲ್ಲಿ 25 ದಿನ ಹಾಗೂ ಹಳ್ಳಿಗಳಲ್ಲಿ 45 ದಿನಗಳವರೆಗೆ ಈ ಗ್ಯಾಪ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಬೇಕಾದಾಗಲೆಲ್ಲ ಗ್ಯಾಸ್ ಸಿಲಿಂಡರ್ ಅನ್ನ ಬುಕ್ ಮಾಡೋದಕ್ಕೆ ಇನ್ಮೇಲೆ ಆಗೋದಿಲ್ಲ. ಎರಡನೇದು OTP ಡೆಲಿವರಿ ಕಡ್ಡಾಯ. ಡೆಲಿವರಿ ಮಾಡೋ ಸಂದರ್ಭದಲ್ಲಿ OTP ಕಡ್ಡಾಯ. ಅಂದ್ರೆ ಸಿಲಿಂಡರ್ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮೊಬೈಲ್ಗೆ ಬರುವಂತ OTP ಯನ್ನ ಡೆಲಿವರಿ ಬಾಯ್ಗೆ ನೀಡಲೇಬೇಕು. OTP ಇಲ್ಲದೆ ಇದ್ರೆ ಸಿಲಿಂಡರ್ ಕೊಡೋದಿಲ್ಲ. ಇದು ಇನ್ಮೇಲೆ ತುಂಬಾ ಸ್ಟ್ರಿಕ್ಟ್ ಆಗುವಂತ ಚಾನ್ಸಸ್ ಇದೆ. ಇನ್ನು ಮೂರನೇದು KYC ಕಡ್ಡಾಯ. ನೀವು ಸಬ್ಸಿಡಿ ತಗೋತಾ ಇರೋ ಗ್ರಾಹಕರಾಗಿದ್ರೆ KYC ಮಾಡಿರ್ಲೇಬೇಕು. ಇಲ್ಲದೆ ಇದ್ರೆ ನಿಮಗೆ ಸಿಲಿಂಡರ್ ಸಿಗೋದು ಕಷ್ಟ ಆಗ್ಬೋದು ಅಥವಾ ನಿಮಗೆ ಸಿಗೋ ಸಬ್ಸಿಡಿ ಕಟ್ ಆಗ್ಬೋದು. ಇಷ್ಟೇ ಅಲ್ಲದೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಏನಾದ್ರೂ 50 ರೂಪಾಯಿ ಜಾಸ್ತಿ ಆದ್ರೂ ಕೂಡ ಅದು ಮನೆಯ ಬಜೆಟ್ ಮೇಲೆ ದೊಡ್ಡ ಹೊಡೆತ ಕೊಡುತ್ತೆ. ಹಾಗಾಗಿ ಈ ಬದಲಾವಣೆಗಳ ಬಗ್ಗೆ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇರಬೇಕು. ಇನ್ನು ಐದನೇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಈಗ ವಾರಕ್ಕೊಮ್ಮೆ ಬದಲಾಗುತ್ತೆ. ನಿಮ್ಗೆ ಗೊತ್ತಿರ್ಲಿ. ನೋಡಿ, ಕ್ರೆಡಿಟ್ ಸ್ಕೋರ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. ಲೋನ್ ಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ತುಂಬಾನೇ ಮುಖ್ಯ. ಇಷ್ಟು ದಿನ ಬ್ಯಾಂಕ್ಗಳು ತಿಂಗಳಿಗೆ ಒಂದ್ಸಲ ಮಾತ್ರ ನಿಮ್ಮ ಮಾಹಿತಿಯನ್ನ ಕ್ರೆಡಿಟ್ ಬ್ಯೂರೋಗಳಿಗೆ ಕೊಡ್ತಾ ಇದ್ವು. ಆಮೇಲೆ ಕ್ರೆಡಿಟ್ ಸ್ಕೋರ್ಗಳು ಬದಲಾಗ್ತಾ ಇದ್ವು. ಆದ್ರೆ ಇನ್ಮೇಲೆ ಈ ಅಪ್ಡೇಟ್ ಇದೆಯಲ್ಲ, ಇದು ಪ್ರತಿ ವೀಕ್, ಪ್ರತಿ ವಾರನೂ ನಡೆಯುತ್ತೆ. ಅಂದ್ರೆ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ನಿಂದ ಅತಿಯಾಗಿ ಖರ್ಚು ಮಾಡಿದ್ರೆ ಅಥವಾ ಪೇಮೆಂಟ್ ಲೇಟ್ ಮಾಡಿದ್ರೆ ಅದು ಕೇವಲ 1 ವಾರದಲ್ಲೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಮೊದಲೆಲ್ಲ ಇದು ಗೊತ್ತಾಗ್ತಿತ್ತು, ಈಗ ತಿಂಗಳು ಬೇಕಾಗ್ತಿತ್ತು, ಈಗ 1 ವಾರದಲ್ಲೇ ಗೊತ್ತಾಗುತ್ತೆ. ನೀವು ಕ್ರೆಡ್, ಒನ್ ಸ್ಕೋರ್ ಅಥವಾ ಇನ್ಯಾವುದೇ ಆಪ್ ಗಳನ್ನ ಬಳಸ್ತಾ ಇದ್ರೆ ಅಲ್ಲಿ ಈಗ ವಾರ ವಾರ ಚೇಂಜಸ್ ಕಾಣುತ್ತೆ. ನೀವು ಹೊಸದಾಗಿ ಯಾವುದಾದ್ರೂ ಲೋನ್ ಅಥವಾ ಕಾರ್ಡ್ ತಗೋಬೇಕು ಅನ್ನೋ ಪ್ಲಾನ್ ನಲ್ಲಿದ್ರೆ ಇನ್ಮೇಲೆ ನಿಮ್ಮ ಕಾರ್ಡ್ ಲಿಮಿಟ್ ಅನ್ನ ಕೇವಲ 30% ನಷ್ಟು ಮಾತ್ರ ಬಳಸಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಈಗ ಮೊದಲಿಗಿಂತ ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಇನ್ನು 6ನೇ ಪಾಯಿಂಟ್, ಕ್ರೆಡಿಟ್ ಕಾರ್ಡ್ ಬೆನಿಫಿಟ್ಸ್ ಕಮ್ಮಿ ಆಗ್ತಾ ಇದೆ. ಕ್ರೆಡಿಟ್ ಕಾರ್ಡ್ ಬಳಸೋರಿಗೆ ಇತ್ತೀಚೆಗೆ ಬ್ಯಾಂಕ್ಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಇವೆ. ಆಕ್ಸಿಸ್ ಬ್ಯಾಂಕು, SBI ಕಾರ್ಡ್ಸ್ ಮತ್ತು ICICI ಬ್ಯಾಂಕ್ಗಳು ಈ ಕಡೆಗೆ ಹೆಜ್ಜೆ ಹಾಕ್ತಾ ಇವೆ ಅಂತ ಹೇಳ್ಬೋದು. ಈಗ ಬ್ಯಾಂಕ್ಗಳು ಖರ್ಚು ಮಾಡಿದ್ರೆ ಮಾತ್ರ ಸೌಲಭ್ಯ ಅನ್ನೋ ರೂಲ್ಸ್ ಅನ್ನ ತರ್ತಾ ಇವೆ. ಅಂದ್ರೆ ನೀವು ಏರ್ಪೋರ್ಟ್ ಲಾಂಜ್ ಅನ್ನ ಬಳಸಬೇಕು ಅಂತ ಹೇಳಿದ್ರೆ ಕಳೆದ ತಿಂಗಳು ಇಂತಿಷ್ಟು ಮೊತ್ತವನ್ನ ಖರ್ಚು ಮಾಡಿರ್ಲೇಬೇಕು. ಸುಮ್ಮನೆ ಕಾರ್ಡ್ ಇದೆ ಅನ್ಕೊಂಡು ಏರ್ಪೋರ್ಟ್ಗೆ ಹೋದ್ರೆ ಲಾಂಜ್ಗೆ ಎಂಟ್ರಿ ಸಿಗದೆ ಇರಬಹುದು. ಸೊ ನಿಮ್ಮ ಕಾರ್ಡ್ನ ಹೊಸ ನಿಯಮಗಳನ್ನ ಒಂದ್ಸಲ ಈಗ ಚೆಕ್ ಮಾಡ್ಕೊಳ್ಳಿ. ಮೇ 1ರ ನಂತರ ನೀವು ಚೆಕ್ ಮಾಡ್ತಾ ಇರಿ. ಆಗ ನಿಮಗೆ ಇದೆಲ್ಲದರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು 7ನೇದು, ಡಿಜಿಟಲ್ ಪೇಮೆಂಟ್ ಗೆ ಇನ್ನು ಎಕ್ಸ್ಟ್ರಾ ಸೆಕ್ಯೂರಿಟಿ ಬೇಕು. ನೋಡಿ, ಆನ್ಲೈನ್ ನಲ್ಲಿ ದುಡ್ಡು ಪಾವತಿ ಮಾಡುವಾಗ ಬರೀ OTP ಇದ್ರೆ ಸಾಲೋದಿಲ್ಲ ಅನ್ನೋ ಕಾಲ ಬರ್ತಾ ಇದೆ ಅಂತ ಹೇಳ್ಬೋದು. ಮೇ ತಿಂಗಳಿನಿಂದ ಕೆಲವು ಪೇಮೆಂಟ್ ಗಳಿಗೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಬೇಕಾಗಬಹುದು. ಇನ್ಮೇಲೆ ನೀವು ಫೇಸ್ ID, ಫಿಂಗರ್ ಪ್ರಿಂಟ್ ಅಥವಾ ಆಪ್ ಮೂಲಕವೇ ಕನ್ಫರ್ಮ್ ಮಾಡಬೇಕಾದ ರೂಲ್ಸ್ ಬರಬಹುದು. ಒಂದು ವೇಳೆ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಪೇಮೆಂಟ್ ಫೇಲ್ ಆದ್ರೆ ಗಾಬರಿ ಆಗಬೇಡಿ, ಅದು ಸೆಕ್ಯೂರಿಟಿ ಅಪ್ಗ್ರೇಡ್ ಇರಬಹುದು. ಒಂದ್ ಸ್ವಲ್ಪ ಇದರ ಬಗ್ಗೆ ಜಾಗರೂಕರಾಗಿರಿ. ಹೊಸ ಮಾಹಿತಿಯನ್ನ ತಿಳ್ಕೊಳ್ತಾ ಇರಿ ಇದರ ಬಗ್ಗೆ. ಇನ್ನು 8ನೇದು, ಟ್ರೇಡರ್ಗಳು ಇನ್ಮೇಲೆ ಭಾರಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನೋಡಿ, ಈಗ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಗಳಿಗೆ ಶಾಕಿಂಗ್ ವಿಷಯ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ನಲ್ಲಿ F&O ಅಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರಿಗೆ ಇದು ನಿಜಕ್ಕೂ ಕೂಡ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಹಾಗಿದ್ರೆ ಏನದು ಬ್ಯಾಡ್ ನ್ಯೂಸ್? STT ಅಂದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಬದಲಾಗ್ತಾ ಇದೆ. ಆಪ್ಷನ್ಸ್ ಟ್ರೇಡಿಂಗ್ ಮೇಲೆ ಇದು 0.1% ಇಂದ 0.15% ವರೆಗೆ ಮತ್ತು ಫ್ಯೂಚರ್ಸ್ ಮೇಲೆ ಇದು 0.02% ಇಂದ 0.05% ವರೆಗೆ ಏರಿಕೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಬರೀ ಪಾಯಿಂಟ್ ನಲ್ಲಿದೆ ಅಲ್ವಾ ಅಂತ ಸುಮ್ಮನೆ ಇರಬೇಡಿ. ನೀವು ಹೈ ಫ್ರೀಕ್ವೆನ್ಸಿ ಟ್ರೇಡರ್ ಆಗಿದ್ರೆ ನಿಮ್ಮ ಲಾಭದ ಬಹುಪಾಲು ಹಣ ಇನ್ಮೇಲೆ ಟ್ಯಾಕ್ಸ್ ರೂಪದಲ್ಲೇ ಹೋಗ್ಬೋದು. ಇನ್ನು ಕೆಲವು ಟ್ರೇಡರ್ಗಳಿಗೆ ತಮ್ಮ ಸ್ಟ್ರಾಟಜಿಗಳು ಇನ್ಮೇಲೆ ವರ್ಕ್ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದು ಇನ್ವೆಸ್ಟರ್ಸ್ಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಇನ್ನು 9ನೇ ಪಾಯಿಂಟ್, ಪ್ಯಾನ್ ಮೂಲಕ ಕ್ಯಾಶ್ ವ್ಯವಹಾರ ಅಥವಾ ನಗದು ವ್ಯವಹಾರದ ಮೇಲೆ ಕಣ್ಣು. ನೋಡಿ, ನಗದು ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋರು ಇದನ್ನ ಖಂಡಿತವಾಗ್ಲೂ ಗಮನಿಸಲೇಬೇಕು. ಇನ್ಮೇಲೆ ನಿಮ್ಮ ಒಟ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಕಣ್ಣಿರುತ್ತೆ. ತುಂಬಾ ಸೂಕ್ಷ್ಮವಾಗಿ ಅವರು ಗಮನಿಸ್ತಾರೆ. ಇದರ ಅರ್ಥ ಕೇವಲ ಒಂದು ದೊಡ್ಡ ಟ್ರಾನ್ಸಾಕ್ಷನ್ ಮಾತ್ರ ಅಲ್ಲ, ನೀವು ಹಂತವಾಗಿ ಮಾಡುವಂತ ಸಣ್ಣ ಡೆಪಾಸಿಟ್ಗಳು ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ಗಳು, ನಗದು ವ್ಯವಹಾರಗಳು ಒಟ್ಟು ಸೇರಿ ದೊಡ್ಡ ಮೊತ್ತ ಆದ್ರೂ ಕೂಡ ಅದು ರಿಪೋರ್ಟ್ ಆಗುತ್ತೆ. ನೋಡಿ, ವಿಶೇಷವಾಗಿ ಬಿಸ್ನೆಸ್ ಮಾಡೋರು ಅಥವಾ ಜಾಸ್ತಿ ಕ್ಯಾಶ್ ಬಳಸುವಂತವ್ರು ಎಚ್ಚರವಾಗಿರ್ಬೇಕು. ಸಣ್ಣ ಅಮೌಂಟ್ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ಸೊ ಇದರ ಬಗ್ಗೆ ತುಂಬಾ ಹುಷಾರಾಗಿರಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಇನ್ನು 10ನೇದು, ಮ್ಯೂಚುವಲ್ ಫಂಡ್ ಮತ್ತು SGB ನಿಯಮಗಳ
ಬದಲಾವಣೆ. ನೋಡಿ, ಹೂಡಿಕೆದಾರರಿಗೆ ಇಲ್ಲಿ 2 ಮುಖ್ಯ ಅಪ್ಡೇಟ್ಗಳಿವೆ, ನೀವು ಇದನ್ನ ತಿಳ್ಕೊಳ್ಳೇಬೇಕು. ಯಾವ್ಯಾವುದು? ಮೊದಲನೇದು ಲೈಫ್ ಸೈಕಲ್ ಮ್ಯೂಚುವಲ್ ಫಂಡ್ಗಳು. ನೋಡಿ, ಕೆಲವು ನಿವೃತ್ತಿ ನಿಧಿಗಳು ಅಂದ್ರೆ ರಿಟೈರ್ಮೆಂಟ್ ಫಂಡ್ಸ್ ಅಂತ ಹೇಳ್ತೀವಲ್ಲ, ಇವು ಆಟೋ ರೀಬ್ಯಾಲೆನ್ಸಿಂಗ್ ಆಗಲಿವೆ. ಅಂದ್ರೆ ನಿಮ್ಮ ವಯಸ್ಸು ಜಾಸ್ತಿ ಆದಂತೆ ಈ ಫಂಡ್ಗಳು ತಮ್ಮ ಹೂಡಿಕೆಯನ್ನ ರಿಸ್ಕ್ ಇರುವಂತ ಈಕ್ವಿಟಿಯಿಂದ ಸೇಫ್ ಆಗಿರುವ ಡೆಟ್ ಫಂಡ್ಗಳಿಗೆ ತಾವಾಗಿಯೇ ವರ್ಗಾಯಿಸ್ತವೆ. ಇದು ಒಳ್ಳೆಯದೇ ಆದ್ರೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋ ಏನಾಗಿದೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಪದೇ ಪದೇ ಚೆಕ್ ಮಾಡ್ತಾ ಇದ್ರೆ ನಿಮಗೆ ಅದು ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಇನ್ನು ಎರಡನೇದು ಸಾವರಿನ್ ಗೋಲ್ಡ್ ಬಾಂಡ್ಸ್, SGB. ನೋಡಿ, ನೀವು ಸೆಕೆಂಡರಿ ಮಾರ್ಕೆಟ್ ನಲ್ಲಿ ಗೋಲ್ಡ್ ಬಾಂಡ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅದರ ಟ್ಯಾಕ್ಸ್ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಟ್ಯಾಕ್ಸ್ ಫ್ರೀ ಇರುತ್ತೆ ಅಂತ ಅನ್ಕೋಬೇಡಿ. ಕೆಲವು ಸಂದರ್ಭಗಳಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕಾದಂತ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಹೂಡಿಕೆ ಮಾಡೋ ಮುಂಚೆ ಪಕ್ಕಾ ಪ್ಲಾನ್ ಮಾಡಿ. ಇನ್ನು ಇದೆಲ್ಲದರ ಜೊತೆಗೆ ಕೆಲವು ಸಣ್ಣ ಪುಟ್ಟ ವಿಷಯಗಳಿವೆ. ಒಂದು, ಹಿರಿಯ ನಾಗರಿಕರಿಗೆ ಫಾರ್ಮ್ 125 ಮೂಲಕ ಸ್ವಲ್ಪ ರಿಲೀಫ್ ಸಿಗಬಹುದು. ಉದ್ಯಮಿಗಳಿಗೆ GST ಇನ್ವಾಯ್ಸ್ ಮ್ಯಾನೇಜ್ಮೆಂಟ್ ಗಡುವುಗಳು ಇನ್ಮೇಲೆ ಚೇಂಜ್ ಆಗಬಹುದು. ನೆಕ್ಸ್ಟ್, ಕಾರ್ಪೊರೇಟ್ ಕಾರ್ಡ್ ಅನ್ನ ವೈಯಕ್ತಿಕ ಖರ್ಚಿಗೆ ಬಳಸೋ ಮುಂಚೆ ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಟ್ಯಾಕ್ಸ್ ರೂಲ್ಸ್ ಚೇಂಜ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಲಿ. ಸೊ ಈಗ ನಾವು ತಿಳ್ಕೊಂಡಿರುವಂತಹ 10 ಪ್ರಮುಖ ವಿಷಯಗಳನ್ನ ಮತ್ತೊಮ್ಮೆ ಮೆಲುಕು ಹಾಕೋಣ. ನೋಡಿ, ಮೊದಲನೇದು ATM ಚಾರ್ಜ್ ಜಾಸ್ತಿ ಆಗ್ತಾ ಇದೆ, ಗಮನದಲ್ಲಿಟ್ಕೊಳ್ಳಿ. ಎರಡನೇದು UPI ATM ಕೂಡ ಇನ್ಮೇಲೆ ಫ್ರೀ ಇರೋದಿಲ್ಲ. ಮೂರನೇದು ಹೋಮ್ ಲೋನ್ EMI ನಲ್ಲಿ ಇಳಿಕೆ ಕಾಣಬಹುದು, ಒಂದ್ಸಲ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿ. ನಾಲ್ಕನೇದು LPG ಗ್ಯಾಸ್ ರೂಲ್ಸ್ ಕಠಿಣ ಆಗ್ತಾ ಇದೆ. ಐದನೇದು ಕ್ರೆಡಿಟ್ ಸ್ಕೋರ್ ಪ್ರತಿ ವಾರವೂ ಇನ್ಮೇಲೆ ಅಪ್ಡೇಟ್ ಆಗುತ್ತೆ. ಆರನೇದು ಕ್ರೆಡಿಟ್ ಕಾರ್ಡ್ ಸೌಲಭ್ಯಗಳು ಕಮ್ಮಿ ಆಗ್ತಿವೆ, ಗಮನದಲ್ಲಿರಲಿ. ಏಳನೇದು ಡಿಜಿಟಲ್ ಪೇಮೆಂಟ್ಗೆ OTP ಜೊತೆಗೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಬೇಕಾಗುತ್ತೆ. ಎಂಟನೇದು ಟ್ರೇಡಿಂಗ್ ಮಾಡೋರಿಗೆ ಟ್ಯಾಕ್ಸ್ ಹೊರೆ ಜಾಸ್ತಿ ಆಗ್ತಾ ಇದೆ. ಒಂಬತ್ತನೇದು ಕ್ಯಾಶ್ ಟ್ರಾನ್ಸಾಕ್ಷನ್ ಮೇಲೆ ಇನ್ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೆಚ್ಚಿನ ಕಣ್ಣಿಡುತ್ತೆ. ಹತ್ತನೇದು ಹೂಡಿಕೆ ನಿಯಮಗಳಲ್ಲಿ ಕೆಲವು ಮಹತ್ವದ ಬದಲಾವಣೆಗಳಾಗ್ತಾ ಇದೆ. ಸೊ ಫೈನಲಿ ಇದಿಷ್ಟು ಮೇ 2026ರಿಂದ ಬದಲಾಗ್ತಾ ಇರುವಂತ ಪ್ರಮುಖ ಹಣಕಾಸು ನಿಯಮಗಳು. ಸೊ ಇದರಲ್ಲಿ ನಿಮಗೆ ಅತಿ ಹೆಚ್ಚು ಶಾಕ್ ಕೊಟ್ಟಂತ ವಿಷಯ ಯಾವುದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗ್ಲಿ. ಯಾಕಂದ್ರೆ ತುಂಬಾ ಜನ ವಾರಕ್ಕೊಮ್ಮೆ ATMಗೆ ಹೋಗುವಂತವರಿಗೆ ಇದು ಗೊತ್ತೇ ಆಗ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ದುಡ್ಡನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಜಾಸ್ತಿ ಶೇರ್ ಮಾಡಿ. ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.